17 ಏಪ್ರಿಲ್ 2004 ಬೆಂಗಳೂರಿನ ಜಕ್ಕೂರು ಹತ್ರ ಭೂಮಿಯಿಂದ 150 ಅಡಿ ಎತ್ತರದಲ್ಲಿ ಹೋಗ್ತಾ ಇದ್ದಂತಹ ಒಂದು ಏರೋಪ್ಲೇನ್ ಸ್ವಲ್ಪ ಸಮಯಗಳ ನಂತರ ಭೂಮಿಗೆ ಬಂದು ಅಪ್ಪಳಿಸಿ ಬಸ್ಟ್ ಆಗುತ್ತೆ. ಆ ಏರ್ಕ್ರಾಫ್ಟ್ನ ಒಳಗಡೆ ಇದ್ದಂತಹ 4 ಜನ ಆನ್ ದ ಸ್ಪಾಟ್ ಡೆತ್ ಆಗ್ತಾರೆ. ಆ ಇನ್ಸಿಡೆಂಟ್ನ ನೋಡಿದಂತಹ ಅಲ್ಲಿನ ಜನ ತಕ್ಷಣವೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಪ್ಲೇನ್ ಕ್ರ್ಯಾಶ್ ಆದಂತಹ ಜಾಗಕ್ಕೆ ಬಂದು ಅಲ್ಲಿ ಸತ್ತು ಬಿದ್ದಿರೋದು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ಒಂದು ಜಾಗದಲ್ಲಿ ಏನೆಲ್ಲ ಕ್ರೂಷಿಯಲ್ ಎವಿಡೆನ್ಸ್ ಸಿಗುತ್ತೋ ಅಂತ ಹುಡುಕ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಅಲ್ಲಿ ಸತ್ತು ಬಿದ್ದಿರೋದು ಬೇರೆ ಯಾರೂ ಅಲ್ಲ, ಒಂದು ಕಾಲದಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ಸ್ ಕ್ವೀನ್ ಅಂತ ಕರೆಸಿಕೊಂಡಂತಹ ದ ಫೇಮಸ್ ಹೀರೋಯಿನ್ ಸೌಂದರ್ಯ ಮತ್ತು ಅವರ ಅಣ್ಣ ಅಮರ್ನಾಥ್. ಇದು ಒಂದು ಆಕ್ಸಿಡೆಂಟ್ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಳಿದ್ರೆ ಜನ ಮಾತ್ರ ಇವತ್ತಿಗೂ ಸಹ ಇದನ್ನ ಕೊಲೆ ಅಂತ ಹೇಳ್ತಾ ಇದ್ದಾರೆ. ಸೌಂದರ್ಯ ಅವರು ಸತ್ತು 21 ವರ್ಷ ಆಯಿತು, ಆದರೆ ಇಂದಿಗೂ ಸಹ ಅವರ ಸಾವಿನ ರಹಸ್ಯ ಮಾತ್ರ ಹೊರಗೆ ಬಂದಿಲ್ಲ. ಕೆಲವೊಬ್ಬರು ಹೇಳ್ತಾರೆ ಆಪ್ತಮಿತ್ರ ಮೂವಿಯಲ್ಲಿ ನಾಗವಲ್ಲಿಯ ಪಾತ್ರವನ್ನು ಮಾಡಿದ್ರಿಂದನೇ ಸೌಂದರ್ಯ ಅವರು ಸತ್ತು ಹೋದ್ರು ಅಂತ. ಆದರೆ ರೀಸೆಂಟ್ ಆಗಿ ಬಂದಂತಹ ಒಂದು ಅಲಿಗೇಷನ್ ಸೌಂದರ್ಯ ಅವರ ಡೆತ್ ಮಿಸ್ಟ್ರಿಯ ಕೆಲವೊಂದು ಸತ್ಯಗಳನ್ನ ಹೇಳ್ತಾ ಇದ್ದಾವೆ. ಹಾಗಾದ್ರೆ ಸೌಂದರ್ಯ ಅವರ ಸಾವು ನಿಜಕ್ಕೂ ಆಕ್ಸಿಡೆಂಟ್ ಆಗಿತ್ತಾ ಅಥವಾ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್? ಬನ್ನಿ ಈ ವಿಡಿಯೋದಲ್ಲಿ ಸೌಂದರ್ಯ ಅವರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. 18 ಜುಲೈ 1972 ಸೌಂದರ್ಯ ಅವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಗ್ರಾಮದಲ್ಲಿ KS ಸತ್ಯನಾರಾಯಣ ಮತ್ತು ಮಂಜುಳಾ ಎನ್ನುವಂತಹ ದಂಪತಿಗಳ ಮಗಳಾಗಿ ಜನಿಸ್ತಾರೆ ಮತ್ತು ಇವರಿಗೆ ಒಬ್ಬ ಅಣ್ಣ ಸಹ ಇರ್ತಾರೆ. ಅವರ ಹೆಸರು ಅಮರ್ನಾಥ್. ಇವರು ಸ್ವತಃ ಸ್ಮರ್ತಾ ಎನ್ನುವಂತಹ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ನೋಡಿ, ಇವರ ತಂದೆ ತಾಯಿ ಸ್ವತಃ ಕೋಲಾರದವರಾಗಿದ್ದರೂ ಸಹ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಕೋಲಾರವನ್ನು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಇವರ ತಂದೆ ಒಬ್ಬ ಮೂವಿ ರೈಟರ್ ಮತ್ತು ಪ್ರೊಡ್ಯೂಸರ್ ಅಂತ ಹೇಳಲಾಗುತ್ತೆ. ನೋಡಿ, ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ಅವರ ಹೆಸರು ಸೌಂದರ್ಯ ಅಲ್ಲ, ಅವರ ಹೆಸರು ಸೌಮ್ಯ. ಮುಂದೆ ಇದೇ ಹೆಸರು ಚೇಂಜ್ ಆಗುತ್ತೆ ಅಷ್ಟೇ. ಸೌಂದರ್ಯ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಬೆಂಗಳೂರಿನ ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸ್ತಾರೆ. ನಂತರ ಇವರು ಬೆಂಗಳೂರಿನ ಮೆಡಿಕಲ್ ಕಾಲೇಜ್ನಲ್ಲಿ MBBS ಕೋರ್ಸ್ಗೆ ಅಡ್ಮಿಷನ್ ಮಾಡಿಸಿರ್ತಾರೆ. ಇವರ ಮೊದಲನೇ ವರ್ಷದ MBBS ಕೋರ್ಸ್ ಕಂಪ್ಲೀಟ್ ಸಹ ಆಗ್ತಾ ಇರುತ್ತೆ. ಈ ರೀತಿ ಸೌಂದರ್ಯ ಅವರ ಜೀವನ ಒಂದು ಕಡೆ ನಡೀತಾ ಇರುತ್ತೆ. ಆದರೆ ಇನ್ನೊಂದು ಕಡೆ ದ ಫೇಮಸ್ ಡೈರೆಕ್ಟರ್ K ಸಿದ್ದಲಿಂಗಯ್ಯ ಅವರು ತಮ್ಮ ಬಾ ನನ್ನ ಪ್ರೀತಿಸುವೆ ಮೂವಿಗೆ ಒಬ್ಬ ಹೊಸ ನಟಿಯನ್ನ ಹುಡುಕ್ತಾ ಇರ್ತಾರೆ. ಒಂದು ಸಲ ಸಿದ್ದಲಿಂಗಯ್ಯ ಅವರು ಸೌಂದರ್ಯ ಅವರ ತಂದೆಯನ್ನ ಭೇಟಿ ಮಾಡಿದಾಗ ಸೌಂದರ್ಯ ಅವರ ತಂದೆ ಸಿದ್ದಲಿಂಗಯ್ಯ ಅವರ ಹತ್ರ ತನ್ನ ಮಗಳಿಗೆ ಆ ಮೂವಿನಲ್ಲಿ ಆಕ್ಟ್ ಮಾಡೋದಕ್ಕೆ ಚಾನ್ಸ್ ನ ಕೇಳ್ತಾರೆ. ಸಿದ್ದಲಿಂಗಯ್ಯ ಅವರು ಒಪ್ಕೊಂಡು ಆ ಮೂವಿಯಲ್ಲಿ ಸೌಂದರ್ಯ ಅವರು ಆಕ್ಟ್ ಮಾಡೋದಕ್ಕೆ ಚಾನ್ಸ್ ಸಹ ಕೊಡ್ತಾರೆ. ಈ ಮೂವಿಯ ಶೂಟಿಂಗ್ ಕಂಪ್ಲೀಟ್ ಸಹ ಆಗುತ್ತೆ. ಈ ಮೂವಿಯ ಶೂಟಿಂಗ್ ನ ನೋಡೋದಿಕ್ಕೆ ಅಂತ ಬಂದಂತಹ ರಾಜಶೇಖರ್ ಅವರು ಸೌಂದರ್ಯ ಅವರನ್ನ ನೋಡಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡುವಂತಹ ಹುಡುಗಿಗೆ ಯಾಕೆ ಒಂದು ಅವಕಾಶವನ್ನ ಕೊಡಬಾರ್ದು ಅಂತ ತಮ್ಮ ಗಂಧರ್ವ ಮೂವಿಯಲ್ಲಿ ಆಕ್ಟ್ ಮಾಡೋದಿಕ್ಕೆ ಚಾನ್ಸ್ ನ ಕೊಡ್ತಾರೆ. ಈ ಮೂವಿ ಅಂತೂ ಸೌಂದರ್ಯ ಅವರ ಕೆರಿಯರ್ಗೆ ಒಂದು ದೊಡ್ಡ ಹಿಟ್ ಮೂವಿ ಆಗುತ್ತೆ. ಈ ಮೂವಿಯಿಂದ ಸೌಂದರ್ಯ ಅವರು ಸಾಕಷ್ಟು ಹೆಸರು ಮಾಡ್ತಾರೆ. ಇದೇ ಮೂವಿಯಿಂದ ಸೌಂದರ್ಯ ಅವರಿಗೆ ಸ್ಟೇಟ್ ಫಿಲ್ಮ್ ಅವಾರ್ಡ್ ಮತ್ತು ಸ್ಪೆಷಲ್ ಪರ್ಫಾರ್ಮೆನ್ಸ್ ಅವಾರ್ಡ್ ಈ ರೀತಿಯ ತುಂಬಾ ಪ್ರಶಸ್ತಿಗಳು ಸಿಗ್ತವೆ. ಇಲ್ಲಿಂದ ಸೌಂದರ್ಯ ಅವರ ಜೀವನನೇ ಬದಲಾಗುತ್ತೆ. ಇದರ ನಂತರ ಸೌಂದರ್ಯ ಅವರು ಒಂದರ ನಂತರ ಒಂದು ಹಿಟ್ ಮೂವಿಗಳನ್ನ ಕೊಡ್ತಾ ಹೋಗ್ತಾರೆ. ಇದೇ ಸಮಯದಲ್ಲಿ ಇವರಿಗೆ GS ರಘು ಅವರ ಜೊತೆಗೆ ಮದುವೆ ಸಹ ಆಗುತ್ತೆ. ರಘು ಅವರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಇಂಡಸ್ಟ್ರಿಗೆ ಕಾಲಿಟ್ಟ ಕೇವಲ 12 ವರ್ಷಗಳಲ್ಲಿ ಸೌಂದರ್ಯ ಅವರು ಸುಮಾರು 100ಕ್ಕಿಂತ ಹೆಚ್ಚು ಮೂವಿಗಳಲ್ಲಿ ಆಕ್ಟ್ ಮಾಡ್ತಾರೆ. ಇವರು ಕನ್ನಡ ಭಾಷೆಯಿಂದ ಶುರು ಮಾಡಿ ತೆಲುಗು, ತಮಿಳ್, ಮಲಯಾಳಂ ಮತ್ತು ಹಿಂದಿವರೆಗೆ ಎಲ್ಲಾ ಭಾಷೆಗಳಲ್ಲಿ ತನ್ನ ಅದ್ಭುತ ಅಭಿನಯದಿಂದ ಜನರ ಮನಸ್ಸನ್ನ ಗೆಲ್ತಾರೆ. ಸೊ ಇದೆಲ್ಲಾನು ಸಹ ನಡೀತಾ ಇರುತ್ತೆ. ಸೌಂದರ್ಯ ಅವರು ತುಂಬಾನೇ ಫೇಮಸ್ ಆಗ್ತಾರೆ. ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ ಸಹ ಇರುತ್ತೆ. ನೋಡಿ, ಸೌಂದರ್ಯ ಅವರು ತುಂಬಾ ಕಡಿಮೆ ಸಮಯದಲ್ಲಿ ತಮ್ಮ ಬುದ್ಧಿವಂತಿಕೆ ಮತ್ತು ತಮ್ಮ ಶ್ರಮದಿಂದ ಅತಿ ಹೆಚ್ಚು ಪಾಪ್ಯುಲಾರಿಟಿ ಪಡೆದಂತಹ ವ್ಯಕ್ತಿ. ಇವರಿಗೆ ಎಲ್ಲಾ ಭಾಷೆಗಳಲ್ಲೂ ಸಹ ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಇವರು ಒಂದರ ನಂತರ ಒಂದು ಹಿಟ್ ಮೂವಿಗಳನ್ನ ಕೊಡ್ತಾ ಹೋಗ್ತಾರೆ. ತಮ್ಮ ಕೆರಿಯರ್ ನ ಪೀಕ್ ನಲ್ಲಿದ್ದಾಗಲೇ ಅವರಿಗೆ ಇನ್ನೊಂದು ಮೂವಿ ಸಿಗುತ್ತೆ, ಅದೇ ಆಪ್ತಮಿತ್ರ. ಆದ್ರೆ ಯಾರಿಗೆ ಗೊತ್ತಿತ್ತು ಇದೇ ಮೂವಿಯಿಂದ ಅವರ ಸಾವಿನ ಕ್ಷಣ ಕೂಡ ಶುರುವಾಗಿತ್ತು ಅಂತ. ಆಪ್ತಮಿತ್ರ ಮೂವಿಯಲ್ಲಿ ಸೌಂದರ್ಯ ಅವರ ಎಲ್ಲಾ ಭಾಗಗಳ ಶೂಟ್ ಮಾಡಿರ್ತಾರೆ. ಕೇವಲ ಇನ್ನು ಕೊನೆಯ ಸೀನ್ ನ ಶೂಟಿಂಗ್ ಮಾತ್ರ ಬಾಕಿ ಇರುತ್ತೆ. ಅದನ್ನ ಮಾಡುವಂತ ಸಮಯದಲ್ಲಿ BJP ವರ್ಕರ್ಸ್ ಸೌಂದರ್ಯ ಅವರ ಹತ್ರ ಬಂದು ನೀವು ಆಂಧ್ರ ಪ್ರದೇಶಕ್ಕೆ ಬಂದು BJP ಪರವಾಗಿ ಕ್ಯಾಂಪೇನ್ ಮಾಡಿಕೊಡಿ ಅಂತ ಕೇಳ್ತಾರೆ. ಇನ್ನೂ ಕೆಲವೊಂದಷ್ಟು ಜನ ಮಾತಾಡ್ತಾರೆ ಸೌಂದರ್ಯ ಅವರು ರಾಜಕೀಯಕ್ಕೆ ಸೇರ್ತಾ ಇದ್ರು ಅಂತ. ಆದ್ರೆ ಅಕಾರ್ಡಿಂಗ್ ಟು ದ ಸೋರ್ಸಸ್ ಅವರು ಯಾವುದೇ ರೀತಿಯ ರಾಜಕೀಯಕ್ಕೂ ಸಹ ನಿಂತಿರ್ಲಿಲ್ಲ. ಜಸ್ಟ್ ಅವರು BJP ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೋಸ್ಕರ ಒಪ್ಕೊಂಡಿರ್ತಾರೆ ಅಷ್ಟೇ. ಆಗ ಸೌಂದರ್ಯ ಅವರು ಕ್ಯಾಂಪೇನ್ ಮಾಡೋದಕ್ಕೆ ಒಪ್ಕೊಂಡು ನನ್ನ ಶೂಟಿಂಗ್ ಇನ್ನು 2 ದಿನಗಳಲ್ಲಿ ಮುಗಿಯುತ್ತೆ, ನಂತರ ನಿಮ್ಮ ಜೊತೆಗೆ ಆಂಧ್ರ ಪ್ರದೇಶಕ್ಕೆ ಬಂದು ಕ್ಯಾಂಪೇನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯಾರಿಗ್ ಗೊತ್ತಿತ್ತು ಅವರು ತಗೊಂಡಂತಹ ಆ ನಿರ್ಧಾರ ಅವ್ರನ್ನೇ ಕೊಲ್ಲುತ್ತೆ ಅಂತ.
17 ಏಪ್ರಿಲ್ 2004 ಸೌಂದರ್ಯ ಅವರು ತಮ್ಮ ಆಪ್ತಮಿತ್ರ ಮೂವಿಯ ಕಂಪ್ಲೀಟ್ ಶೂಟಿಂಗ್ನ ಮುಗಿಸ್ಕೊಂಡು ಬೆಳಿಗ್ಗೆ 11 ಗಂಟೆಗೆ ಆಂಧ್ರ ಪ್ರದೇಶದ ಕರೀಂನಗರ್ಗೆ BJP ಪರ ಕ್ಯಾಂಪೇನ್ ಮಾಡೋದಕ್ಕೆ ಅಂತ ಹೊರಡ್ತಾರೆ. ಸೌಂದರ್ಯ ಅವರು ಅಷ್ಟೇ ಅಲ್ಲದೆ ಸೌಂದರ್ಯ ಅವರ ಜೊತೆ ಅವರ ಅಣ್ಣ ಅಮರ್ನಾಥ್ ಸಹ ಹೊರಡ್ತಾರೆ. ನೋಟ್ ದಿಸ್ ಪಾಯಿಂಟ್, ಸೌಂದರ್ಯ ಅವರ ಜೊತೆಗೆ ಅವರ ಅಣ್ಣ ಅಮರ್ನಾಥ್ ಸಹ ಹೊರಡ್ತಾರೆ. ಅಂಡ್ ಅವರ ಜೊತೆಗೆ ಒಬ್ಬ BJP ವರ್ಕರ್ ರಮೇಶ್ ಕದಂ ಮತ್ತು ಆ ಏರೋಪ್ಲೇನ್ನ ಪೈಲಟ್ ಆದಂತಹ ಜಾಯ್ ಫಿಲಿಪ್ಸ್, ಈ 4 ಜನ ಆ ಏರೋಪ್ಲೇನ್ ನಲ್ಲಿ ಹೊರಡ್ತಾರೆ. ನೋಡಿ, ಆ ಏರೋಪ್ಲೇನ್ ನ ಹೆಸರು ಸೆಸ್ನಾ 180 ಅಂತ. ಆ ಏರೋಪ್ಲೇನ್ ಸ್ಟಾರ್ಟ್ ಆಗಿ ಭೂಮಿಯಿಂದ 150 ಅಡಿ ಎತ್ತರಕ್ಕೆ ಹೋದ ತಕ್ಷಣ ಆ ಏರೋಪ್ಲೇನ್ ನೆಲಕ್ಕೆ ಅಪ್ಪಳಿಸುತ್ತೆ. ದೆನ್ ಅದು ಬಸ್ಟ್ ಸಹ ಆಗುತ್ತೆ. ಆ ಏರೋಪ್ಲೇನ್ ನಲ್ಲಿ ಇದ್ದಂತಹ 4 ಜನ ಸತ್ತೋಗ್ತಾರೆ ಮತ್ತು ಸುಟ್ಟೋಗಿರ್ತಾರೆ. ಅವರ ದೇಹಗಳು ಯಾವ ರೀತಿ ಸುಟ್ಟೋಗಿರ್ತವೆ ಅಂದ್ರೆ ಅಲ್ಲಿ ಸತ್ತು ಬಿದ್ದಿರೋದು ಯಾರು ಅಂತ ಕಂಡುಹಿಡಿಯೋದು ಸಹ ಕಷ್ಟ ಆಗ್ತಿತ್ತು. ಆ ರೀತಿ ಅವರ ದೇಹಗಳು ಸುಟ್ಟೋಗಿತ್ತು. ಇಲ್ಲಿ ಇನ್ನೂ ಬೇಜಾರಾಗುವಂತಹ ವಿಷಯ ಏನು ಅಂದ್ರೆ, ಅಕಾರ್ಡಿಂಗ್ ಟು ದ ಸೋರ್ಸಸ್, ಸೌಂದರ್ಯ ಅವರು ಸಾಯುವಾಗ 7 ತಿಂಗಳ ಪ್ರೆಗ್ನೆಂಟ್ ಆಗಿದ್ರು. ಸೊ ಇಲ್ಲಿ ಕೆಲವೊಬ್ರು ಹೇಳ್ತಾರೆ ಆಪ್ತಮಿತ್ರ ಮೂವಿಯಲ್ಲಿ ಸೌಂದರ್ಯ ಅವರು ಆಕ್ಟ್ ಮಾಡಿದ್ರಿಂದ ಅವರು ಸತ್ತು ಹೋದ್ರು ಅಂತ. ಇನ್ನೂ ಕೆಲವೊಂದಷ್ಟು ಜನ ಮಾತಾಡ್ತಾರೆ ಆ ಮೂವಿಯಲ್ಲಿ ಇದ್ದಂತಹ ನಾಗವಲ್ಲಿ ಆತ್ಮ ಸೌಂದರ್ಯ ಅವರನ್ನ ಕೊಲ್ತು ಅಂತ. ಈ ರೀತಿ ಜನ ತಮ್ಮ ಥಿಂಕಿಂಗ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಸಹ ಯೋಚಿಸ್ತಾರೆ. ಹಾಗಾದ್ರೆ ಬನ್ನಿ, ಈ ರೀತಿ ಮಾತುಗಳು ಬರೋದಕ್ಕೆ ಏನ್ ಕಾರಣ ಅಂತ ನೋಡೋಣ. 30 ಡಿಸೆಂಬರ್ 2009 ನಿಮ್ಮ ಪ್ರೀತಿಯ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗ್ತಾರೆ. ಆದ್ರೆ ಅವರು ಸಾಯೋದಕ್ಕೂ ಮುಂಚೆ ಆಪ್ತರಕ್ಷಕ ಮೂವಿಯ ಕಂಪ್ಲೀಟ್ ಶೂಟಿಂಗ್ ಮುಗ್ದಿರುತ್ತೆ. ನೋಡಿ, ಈ ನಾಗವಲ್ಲಿ ಸ್ಟೋರಿ ಏನಿದೆ, ಇದೊಂದು ಟ್ರೂ ಇನ್ಸಿಡೆಂಟ್ ನ ಬೇಸ್ ಆಗಿ ಇಟ್ಕೊಂಡು ಮಾಡಿರುವಂತಹ ಒಂದು ಸ್ಟೋರಿ. ಬಟ್ ಅದರಲ್ಲಿ ಅವರು ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ನ ಮಾಡಿ ಅವರು ಆ ಮೂವಿಯ ಶೂಟಿಂಗ್ ನ ಮಾಡಿರ್ತಾರೆ. ನೋಡಿ, ಇಲ್ಲಿ ಆಪ್ತಮಿತ್ರ ಮೂವಿಯ ಶೂಟಿಂಗ್ ಆದ ತಕ್ಷಣ ಸೌಂದರ್ಯ ಅವರು ಸತ್ತೋಗ್ತಾರೆ. ಅಂಡ್ ಆಪ್ತರಕ್ಷಕ ಮೂವಿಯ ಶೂಟಿಂಗ್ ಆದ ತಕ್ಷಣ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸತ್ತೋಗ್ತಾರೆ. ಸೊ ಇಲ್ಲಿ ಕೆಲವೊಬ್ರು ಮಾತಾಡ್ತಾರೆ ನಾಗವಲ್ಲಿಯ ಮೂವಿಯಲ್ಲಿ ಅವರಿಬ್ಬರು ಆಕ್ಟ್ ಮಾಡಿದ್ರಿಂದ ಅವರು ಸತ್ತು ಹೋದ್ರು ಅಂತ. ಸೊ ನಿಮ್ಮ ಪ್ರಕಾರ ಒಂದು ನೆಗೆಟಿವ್ ಎನರ್ಜಿ ಅವ್ರನ್ನ ಸಾಯಿಸಿದೆ ಅನ್ನೋದೇ ಆದ್ರೆ, ಸೌಂದರ್ಯ ಅವರು ಒಬ್ಬರೇ ಇದ್ದಾಗ ಅವ್ರನ್ನ ಕೊಲ್ಬೋದಿತ್ತು ಅಲ್ವಾ? ಅವರ ಅಣ್ಣ ಅಮರ್ನಾಥ್ ಜೊತೆ ಇದ್ದಾಗ ಯಾಕೆ ಕೊಲ್ಬೇಕಿತ್ತು? ಇದರ ರಿಲೇಟೆಡ್ ರೀಸೆಂಟ್ ಆಗಿ ಒಂದು ಅಲಿಗೇಷನ್ ಬರುತ್ತೆ. ಅದೇನು ಅಂದ್ರೆ, ಸೌಂದರ್ಯ ಅವರ ಡೆತ್ ನಾರ್ಮಲ್ ಅಲ್ಲ, ಅದರ ಹಿಂದೆ ಒಬ್ಬ ಪವರ್ಫುಲ್ ಮನುಷ್ಯನ ಇನ್ವಾಲ್ವ್ಮೆಂಟ್ ಇದೆ ಅಂತ. 10 ಮಾರ್ಚ್ 2025 ಅಂದರೆ ರೀಸೆಂಟ್ ಆಗಿ ಚಿಟ್ಟಿಮಲ್ಲು ಅನ್ನುವಂತಹ ವ್ಯಕ್ತಿ ತೆಲಂಗಾಣದ ಖಮ್ಮಂ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲೊಂದು ಕಂಪ್ಲೇಂಟ್ನ ಕೊಡ್ತಾರೆ. ಆ ಕಂಪ್ಲೇಂಟ್ನಲ್ಲಿ ಏನಿತ್ತು ಅಂದರೆ, ಸೌಂದರ್ಯ ಅವರ ಸಾವು ಸಾಧಾರಣವಾದ ಸಾವಲ್ಲ, ಆ ಪ್ಲೇನ್ ಕ್ರ್ಯಾಶ್ನ ಹಿಂದೆ ಮೋಹನ್ ಬಾಬು ಅವರ ಕೈವಾಡ ಇದೆ ಅಂತ ಕಂಪ್ಲೇಂಟ್ನ ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ನ ಕೊಡಬೇಕಾದ್ರೆ ಚಿಟ್ಟಿಮಲ್ಲು ಅವರು ಇನ್ನೂ ಒಂದು ಪಾಯಿಂಟ್ನ ಹೇಳ್ತಾರೆ, ನನ್ನ ಜೀವಕ್ಕೆ ಮೋಹನ್ ಬಾಬು ಅವರ ಕಡೆಯಿಂದ ಥ್ರೆಟ್ ಇದೆ ಅಂತ. ಇಫ್ ಯು ಡೋಂಟ್ ನೋ ಅಬೌಟ್ ಮೋಹನ್ ಬಾಬು ಅವರು ಸಹ ಒಬ್ಬ ತೆಲುಗು ಇಂಡಸ್ಟ್ರಿಯ ನಟ. ಆಕ್ಚುಲಿ ಮೋಹನ್ ಬಾಬು ಅವರು ಮತ್ತು ಸೌಂದರ್ಯ ಅವರು ತುಂಬಾ ಮೂವಿಗಳಲ್ಲಿ ಒಟ್ಟಿಗೆ ಕೆಲಸವನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ತೆಲುಗು ಶಿವಶಂಕರ್ ಮೂವಿನಲ್ಲಿ ಇಬ್ಬರು ಸಹ ಒಟ್ಟಿಗೆ ಆಕ್ಟ್ ಮಾಡಿದ್ದಾರೆ. ಸೊ ಇದೇ ಸಮಯದಲ್ಲಿ ಸೌಂದರ್ಯ ಅವರು ಮತ್ತು ಅವರ ಅಣ್ಣ ಅಮರ್ನಾಥ್ ಅವರು ಇಬ್ಬರು ಸೇರ್ಕೊಂಡು ಶಂಷಾಬಾದ್ ನಲ್ಲಿ 6 ಎಕರೆ ಲ್ಯಾಂಡ್ ನ ತಗೊಳ್ತಾರೆ. ಆದ್ರೆ ಮೋಹನ್ ಬಾಬು ಅವರ ಕಣ್ಣು ಆ ಲ್ಯಾಂಡ್ ನ ಮೇಲೆ ಬೀಳುತ್ತೆ. ಇನ್ಫ್ಯಾಕ್ಟ್ ಮೋಹನ್ ಬಾಬು ಅವರು ಸೌಂದರ್ಯ ಅವರ ಹತ್ರ ಬಂದು ಆ ಲ್ಯಾಂಡ್ ನ ನಮಗೆ ಕೊಡಿ ಅಂತ ಕೇಳಿರ್ತಾರೆ. ಬಟ್ ಸೌಂದರ್ಯ ಮತ್ತು ಅವರ ಅಣ್ಣ ಇಬ್ಬರು ಸಹ ಕೊಡೋದಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಹೀಗಾಗಿನೇ ಮೋಹನ್ ಬಾಬು ಅವರು ಸೌಂದರ್ಯ ಮತ್ತು ಸೌಂದರ್ಯ ಅಣ್ಣ ಅಮರ್ನಾಥ್ ಇಬ್ರು ಇರುವಂತಹ ಸಮಯನ ನೋಡ್ಕೊಂಡು ಆ ಪ್ಲೇನ್ ಕ್ರ್ಯಾಶ್ ನ ಮಾಡಿಸಿದ್ರು ಅಂತ ಚಿಟ್ಟಿಮಲ್ಲು ಅನ್ನುವಂತಹ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಅಲಿಗೇಷನ್ ಹಾಕ್ತಾರೆ. ಸೊ ಈ ಅಲಿಗೇಷನ್ ಅಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಸೌಂದರ್ಯ ಅವರು ಆ ಶಂಷಾಬಾದ್ ನಲ್ಲಿ ತಗೊಂಡಂತಹ 6 ಎಕರೆ ಲ್ಯಾಂಡ್ ಈಗ ಅವರ ಹೆಸರಲ್ಲಿ ಇಲ್ವೇ ಇಲ್ಲ, ಅದು ಮೋಹನ್ ಬಾಬು ಅವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ. ನೋಡಿ, ಈ ಕಂಪ್ಲೇಂಟ್ ನ ಕೊಟ್ಟ ನಂತರ ಈ ಕಂಪ್ಲೇಂಟ್ ಬಗ್ಗೆ ಯಾವುದೇ ರೀತಿಯ ಇನ್ಡೆಪ್ತ್ ವಿಚಾರಣೆ ಸಹ ಆಗಲಿಲ್ಲ. ಇನ್ಫ್ಯಾಕ್ಟ್ ಈ ಕಂಪ್ಲೇಂಟ್ ನ ಕೊಟ್ಟಿದ್ಮೇಲೆ ಆ ಚಿಟ್ಟಿಮಲ್ಲು ಅನ್ನೋಂಥ ವ್ಯಕ್ತಿ ಮತ್ತೆ ಕಾಣಿಸ್ಕೊಳ್ಳೇ ಇಲ್ಲ. ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದ್ರೆ, ಅಕಾರ್ಡಿಂಗ್ ಟು ದ ಚಾರ್ಟ್ GPT, ಈ ಕೇಸ್ ಕಂಪ್ಲೇಂಟ್ ನ ಕೊಟ್ಟಿದ ಮೇಲೆ ಪೊಲೀಸರು ಈ ಕೇಸ್ ಬಗ್ಗೆ ಯಾವುದೇ ರೀತಿ FIR ಸಹ ಹಾಕೇ ಇಲ್ಲ. ಸೊ ಆಫ್ಟರ್ 21 ಇಯರ್ಸ್ ಒಬ್ಬ ವ್ಯಕ್ತಿ ಬಂದು ಒಂದು ಅಲಿಗೇಷನ್ ಹಾಕಿದ ತಕ್ಷಣ ಒಂದು ಮಿಸ್ಟೀರಿಯಸ್ ಕೇಸ್ ಓಪನ್ ಆಗ್ತಾ ಇತ್ತು. ಬಟ್ ಈಗ ಅದು ಮತ್ತೆ ಕ್ಲೋಸ್ ಆಗಿದೆ. ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವೊಬ್ರು ಸಾವುಗಳು ಅಂದ್ರೆ ಶಂಕರ್ ನಾಗ್ ಅವರ ಸಾವು ಇರ್ಬೋದು, ನಟ ಸುನಿಲ್ ಅವರ ಸಾವಿರ್ಬೋದು ಮತ್ತು ಸೌಂದರ್ಯ ಅವರ ಸಾವು, ಇವೆಲ್ಲ ಒಂದು ಮಿಸ್ಟರಿ ಆಗಿ ಉಳ್ಕೊಂಡ್ಬಿಟ್ಟಿದ್ದಾವೆ. ಸೊ ದ ಮಿಸ್ಟರಿ ಆಫ್ ಸೌಂದರ್ಯಸ್ ಡೆತ್ ಸ್ಟಿಲ್ ಫಿಲ್ಡ್ ವಿತ್ ಅನ್ಆನ್ಸರ್ಡ್ ಕ್ವಶನ್ಸ್. ಸೊ ನಾನು ಈ ವಿಡಿಯೋದಲ್ಲಿ ಸೌಂದರ್ಯ ಅವರ ಜೀವನ,
ಜನ ಮಾತಾಡುವಂತಹ ಕಾನ್ಸ್ಪಿರೆನ್ಸಿ ಮತ್ತು ಆದಷ್ಟು ರಿಯಾಲಿಟಿಗೆ ಅರ್ಥ ಇರುವಂಥದ್ದು ಯಾವುದು ಎಲ್ಲದನ್ನೂ ಸಹ ನಿಮ್ಮ ಮುಂದೆ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದಿರಾ ಅಂದರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಈಗಲೇ ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನ್ ಆಫ್.